ನಿಮಗೆ ದುಡ್ಡು ಕೊಟ್ಟವ್ರು ಮಾತ್ರನೇ ನೀವು ಮಾಡೋದಾ ನಿಮ್ಮ ಅಧಿಕಾರಿಗಳು? ಇಲ್ಲ ಸರ್. ಮತ್ತೆ ಇನ್ನೇಂಗೆ ಅದು ಒಂದು ಖಾತೆಗೆ ಎಷ್ಟು ದಿವಸ ಟೀಮ್ ತೊಗೊಳ್ತಾರೆ ಅಂತ ನಾನು ಕೇಳ್ಬೋದು. ಹೋದ ವರ್ಷ 5ನೇ ತಿಂಗಳಲ್ಲಿ 5ನೇ ತಾರೀಕು ಹಾಕಿರೋದನ್ನ ಇವತ್ತು ಗಂಟೆ ಖಾತಾ ಮಾಡಿಲ್ಲ. 360 ರೂಪಾಯಿ ಇಟ್ಟು ಸುಮಾರು ನಮ್ಮಲ್ಲಿ ಒಂದು 5,000 ಫ್ಲ್ಯಾಟ್ ಇದೆ. ಎಷ್ಟಾಯಿತು ಅವತ್ತು ದುಡ್ಡು? ಏನು ಮಾಡೋದು ಈ ದುಡ್ಡಿನ? ಅವ್ರು ರಿಟರ್ನ್ ಮಾಡ್ತೀರಾ? ಅವ್ರು ಬೇರೆ ವೆಂಡರ್ ಕೈದಲ್ಲಿ ತೊಗೊತಾ ಇದ್ದಾರಲ್ವ, ಆ ಕಾರ್ಪೊರೇಟ್ ರಿಟರ್ನ್ ಕೊಡ್ತೀವಿ ಅವ್ರಿಗೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋನಪ್ಪನ ಅಗ್ರಹಾರ ಪುರಸಭೆ ವ್ಯಾಪ್ತಿಯ ದೊಡ್ಡನಾಗಮಂಗಲ ಗ್ರಾಮಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಗ್ರಾಮಸ್ಥರು ಅಧಿಕಾರಿಗಳನ್ನು ಒತ್ತಾಯಿಸಿದರು. ಇನ್ನು ಈ ವೇಳೆ ದೊಡ್ಡನಾಗಮಂಗಲ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಜೇಶ್ ರೆಡ್ಡಿರವರು ಮಾತನಾಡಿ, ಕೋನಪ್ಪನ ಅಗ್ರಹಾರ ಪುರಸಭೆಯಲ್ಲಿರುವ ಅಧಿಕಾರಿಗಳು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡದೆ ಹಣ ಕೊಟ್ಟವರ ಕೆಲಸಗಳನ್ನು ಅಧಿಕಾರಿಗಳು ಬೇಗನೆ ಮಾಡಿಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಜನಸಾಮಾನ್ಯರು ತಮ್ಮ ಸ್ವತ್ತುಗಳಿಗೆ ಈ ಖಾತೆ ಮಾಡಿಕೊಳ್ಳಲು ವರ್ಷಾನುಗಟ್ಟಲೆ ಕಚೇರಿಯನ್ನು ಅಲೆಯುತ್ತಿದ್ದಾರೆ. ಜೊತೆಗೆ ಕುಡಿಯಲು ಶುದ್ಧವಾದ ನೀರಿಲ್ಲ ಮತ್ತು ಎಲ್ಲೆಂದರಲ್ಲೇ ಕಸ ತುಂಬಿ ತುಳುಕುತ್ತಿದೆ. ಹಾಗೆಯೇ ಅನೇಕ ಸಮಸ್ಯೆಗಳು ತಾಂಡವವಾಡುತ್ತಿದ್ದರೂ ಸಹ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸುವುದನ್ನು ಬಿಟ್ಟು ಜಾಣ ಪಕ್ಷಿಯಂತೆ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನು ಮಾಡುತ್ತಿದ್ದು, ಕೂಡಲೇ ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಇಲ್ಲವಾದಲ್ಲಿ ಕುರ್ಚಿ ಖಾಲಿ ಮಾಡಿ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಜೇಶ್ ರೆಡ್ಡಿರವರು ಎಚ್ಚರಿಕೆ ನೀಡಿದರು. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಡುತ್ತೇವೆ ಎಂದು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಹೋರಾಟಗಾರರಾದ ದೊಡ್ಡನಾಗಮಂಗಲ ಅಂಜಿ, ಸುರೇಶ್, ಮೋಹನ್, ರಾಜು, ಕೇಬಲ್ ರಾಜು, ದಿನೇಶ್, ಪ್ರಣಯ್, ದುಬೈ, ಅಮರ್, ರವಿತೇಜ ಮತ್ತು ದೊಡ್ಡನಾಗಮಂಗಲ ಗ್ರಾಮಸ್ಥರು ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳು ಭಾಗವಹಿಸಿದ್ರು. ಎಲ್ಲ ಗಾಡಿ ತಗೊಂಡ್ಮೇಲೆ ನೀನು ಟ್ಯಾಕ್ಸ್ ವಸೂಲಿ ಮಾಡಬೇಕಾಯ್ತು. ನೀನು ಹೆಂಗೆ ಟ್ಯಾಕ್ಸ್ ವಸೂಲಿ ಮಾಡ್ತೀಯ ಅಂತ ಕೇಳ್ತೀನಿ. ನನ್ನ ಸಮಸ್ಯೆ ಏನು ಗೊತ್ತಾ, ನೀನು ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದೆಯಾ, 360 ರೂಪಾಯಿ ತೊಗೊತಾ ಇದೆಯಾ, ಪ್ರತಿಯೊಂದು ಅಪಾರ್ಟ್ಮೆಂಟ್ ಅವನ ಹತ್ರನೂ ತೊಗೊತಾ ಇದೆಯಾ, ಎಷ್ಟು ಲಕ್ಷ ಆಯಿತು, ಎಷ್ಟು ಕೋಟಿ ಆಯಿತು, ಏನು ಸ್ಕ್ಯಾಮ್ ಮಾಡ್ತಾ ಇದೆಯಾ, ನಮ್ಗೆ ಅದಕ್ಕೆ ಆನ್ಸರ್ ಕೊಡು. ವೆಹಿಕಲ್ಗೂ ಅದಕ್ಕೂ ಮತ್ತೆ ವೆಹಿಕಲ್ ಬಂದಮೇಲೆ ನೀನು ಟ್ಯಾಕ್ಸ್ ತೊಗೊಳ್ಬೇಕಾಯ್ತು. ನೀನೇನು ಇವಾಗ ಅದನ್ನು ಟ್ಯಾಕ್ಸ್ ತೊಗೊತಾ ಇದೆಯಾ ಅಂತ ನಾನು ಕೇಳ್ತೀನಿ. ಏನು ಮಾಡ್ಕೊಡ್ತೀಯ? ಯಾವಾಗ ಲೆಟರ್ ಕೊಡಿ, ನಮಗೆ ಮನೆ ಲೆಟರ್ ಕೊಡಿ, ನಾನು ನಿಮ್ಮ ಹತ್ರನೇ ನೇರವಾಗಿ ಮಾತಾಡೋಕೆ ಹೇಳ್ತೀನಿ. ಇವಾಗ 360 ರೂಪಾಯಿ ಟ್ಯಾಕ್ಸ್ 840 ಫ್ಲ್ಯಾಟ್ಗೆ no garbage collection, no sanitary, nothing help we are getting, and we are only 1.5 kilometers. No, we are in our Panchayati limits only, TMC limits only. We are not in other districts. They are in the TMC limits only. You are there. They are collecting the 360 rupees for each apartment flat. They are not collecting the garbage. Who will collect that garbage thing? Why we should pay that tax? Absolutely. We have the waste collection from the previous government year. Now we have developed the infrastructure, and we are next month we are expecting that a big vehicle to receive. But as sir said, we will give the letter in writing. No, when you collect the garbage, ನಾವು ಕೇಳ್ತಾ ಇರೋದು ನೀವು ಮತ್ತೆ ಕಲೆಕ್ಟ್ ಮಾಡೋ ಹೊರಗೆ ಆಗಿದ್ದರೆ ಟ್ಯಾಕ್ಸಲ್ಲಿ ಯಾಕೆ ತೊಗೊತಾ ಇದ್ದೀರಾ? 200 ವರ್ಷದಿಂದ ಟ್ಯಾಕ್ಸ್ ಕಟ್ಸ್ಕೊತಾ ಇದ್ದೀರಾ. ಕಟ್ಸ್ಕೊಬೇಕಾದ್ರೆ ನೀವು 360 ರೂಪಾಯಿ ಕಟ್ಸ್ಕೊತಾ ಇದ್ದೀರಾ. ಏನಕ್ಕೆ ಕಟ್ಸ್ಕೊತಾ ಇದ್ದೀರಾ? ನೀವು ತೊಗೊಂಡಲ್ಲ ಅಂದರೆ ಏನಕ್ಕೆ ಕಟ್ಸ್ಕೊಳ್ಬೇಕು? 360 ರೂಪಾಯಿ ಇಟ್ಟು ಸುಮಾರು ನಮ್ಮಲ್ಲಿ ಒಂದು 5,000 ಫ್ಲ್ಯಾಟ್ ಇದೆ. ಎಷ್ಟಾಯಿತು ಅವತ್ತು ದುಡ್ಡು? ಏನು ಮಾಡೋದು ಈ ದುಡ್ಡಿನ? ಅವ್ರು ರಿಟರ್ನ್ ಮಾಡ್ತೀರಾ? ಅವ್ರು ಬೇರೆ ವೆಂಡರ್ ಕೈದಲ್ಲಿ ತೊಗೊತಾ ಇದ್ದಾರಲ್ವ, ಆ ಕಾರ್ಪೊರೇಟ್ ರಿಟರ್ನ್ ಕೊಡ್ತೀವಿ ಅವ್ರಿಗೆ. ಅವರು ಬೇರೆ ಕಡೆನೇನು ಇವಾಗ ಬೇರೆ ಯಾರೋ ವೆಂಡರ್ ತೊಗೊತಾ ಇದ್ದಾನೆ, ಅವ್ರನ್ನ ದುಡ್ಡು ಕೊಡ್ತಾ ಇದ್ದಾರೆ. ತಿಂಗಳ 20-30 ಸಾವಿರ ಕೊಡ್ತಾ ಇದ್ದಾರಲ್ವ, ಅವರು ಅದನ್ನು ಸೇವ್ ಮಾಡ್ಕೊಬೋದಾಯ್ತಲ್ಲ. ನಿಮ್ಮ ಕೋಟಿ ಏನು ಸೇವ್ ಆಯಿತು ಅಂತ ನಮ್ಗೆ ಕೇಳೋದಲ್ವ. ಇದ್ಯಾಕೆ ಕಟ್ಸ್ಕೊತಾ ಇದ್ದೀರಾ ಅಂತ ನನ್ನ ಕ್ವಶನ್. ನಾವು ಕಟ್ಸ್ಕೊತಾ ಮೊದಲಿಂದ ಇದೆ ಅಂದರೆ ನಿಮ್ಮಲ್ಲಿ ವೆಹಿಕಲ್ಸ್ ಇಲ್ಲ ಅಂತ ನೀವು ಹೇಳ್ಬೋದು. ವೆಹಿಕಲ್ಸ್ ಇಲ್ಲ ಅಂತ ನೀವು ಯಾಕೆ ನಮ್ಮವ್ರನ್ನ ಯಾಕೆ ದುರ್ಬಳಕೆ ಮಾಡಿಕೊಂಡು ನೀವು ಹಣ ಕಟ್ಸ್ಕೊತಾ ಇದ್ದೀರಾ ನನ್ನ ಕ್ವಶನ್. ಇಲ್ಲ ಸರ್, ನಾವು ಇಲ್ಲಿ ತೊಗೊಳ್ತೀವಿ. ಈಗ ಅವ್ರು ಇದರಿಂದ ಕನೆಕ್ಷನ್ಸ್ ಸ್ಟಾರ್ಟ್ ಯಾವತ್ತಿಂದ ಮಾಡ್ತೀರಾ? ಈಗ ಒಂದು ನಮ್ಮಲ್ಲಿ ಎಷ್ಟು ಫ್ಲಾಟ್ ಇದೆ, ಎಷ್ಟು ಅಪಾರ್ಟ್ಮೆಂಟ್ ಇದೆ ಗೊತ್ತಾ? ಪೈಪ್ ಅಂತ ಅನ್ಕೊಂತ ಅಲ್ಲ, ಆ ಕಡೆ ಒಂದಿದೆ HRP ಎಷ್ಟು HR
ಪಾರ್ಕ್ ಹೌಸ್ ಇದೆ, ಆಮೇಲೆ ಅದ್ರ ಪಕ್ಕದಲ್ಲಿ ಲೋಟಸ್ ಇದೆ, ಬೆಂಗಳೂರು ಅಪಾರ್ಟ್ಮೆಂಟ್ ಇದೆ, PS ಹೋಮ್ಸ್ ಇದೆ, SS ಪಾರ್ಕ್ ಹೌಸ್ ಇದೆ, ಆಮೇಲೆ ಬಂದು SLS ಸ್ಕೀಮ್ವೇ ಇದೆ. 10 ಅಪಾರ್ಟ್ಮೆಂಟ್ ಇದ್ದಾವೆ. ಎಲ್ಲ ಹತ್ರನೂ ನೀವು ದುಡ್ಡು ಕಲೆಕ್ಷನ್ ಮಾಡಿದ್ದೀರಾ, ಇವಾಗ ಒಬ್ಬರು ಕಲೆಕ್ಷನ್ ಮಾಡಿಲ್ಲ, ನೀವು ಯಾಕೆ ತೊಗೊತಾ ಇಲ್ಲ ಅಂತ ಅಂದು ಅಲ್ಲಲ್ಲಿ ಇವಾಗ ಮತ್ತೆ ಮನೆಗಳವ್ರ ಹತ್ರನೂ ಟ್ಯಾಕ್ಸ್ ವಸೂಲಿ ಮಾಡ್ತಾಯಿದ್ದೀರಾ. ಮನೆಗಳವ್ರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಿದ್ರು ಮನೆಗಳವ್ರ ಹತ್ರನೂ 360 ರೂಪಾಯಿ ಕನೆಕ್ಷನ್ ಮಾಡ್ತಾಯಿದ್ದೀವಿ. ಆಟೋ ಕಳಿಸ್ತಾ ಇದ್ದೀವಿ, ಮನೆಗಳಿಗೆ ಆಟೋ ಕಳಿಸ್ತಾ ಇದ್ದೀವಿ, ಅಪಾರ್ಟ್ಮೆಂಟ್ ಆಯಿತು, ಮತ್ತು ಯಾಕೆ ಮನೆಗಳ ಹತ್ರ ಕಳ್ಸಂಗಿದ್ರೆ ಯಾಕೆ ಬೀದಿದಲ್ಲಿ ಕಸ ಬಿಡ್ತಾ ಇದೆ? ಅದಕ್ಕೆ ಹೇಳಿ ಸಮಸ್ಯೆ ಏನಂತ. ಇವಾಗ ನಾವು ನಿಮ್ಮ ಹತ್ರ ಟ್ಯಾಕ್ಸ್ ಕಟ್ಟಿ ನಮ್ಮ ಕಸನ ನಾವು ಬೀದಿದಲ್ಲೂ ನೋಡಬೇಕಾಗುತ್ತೆ, ಗಾಡಿದಲ್ಲೂ ನೋಡಬೇಕಂದ್ರೆ ಯಾರು ಹೊಣೆ ಹಾಕ್ತಾರೆ? ಇಲ್ಲ, ನಾವು ಇವ್ರ ಅಪಾರ್ಟ್ಮೆಂಟಿಂದ ನೆಕ್ಸ್ಟ್ ವೀಕಿಂದನೇ ಕಲೆಕ್ಷನ್ ಸ್ಟಾರ್ಟ್ ಮಾಡಿಸ್ತೀವಿ. ಆಯಿತು, ಮ್ಯಾನೇಜರ್ ಅವರೇ, ಇವ್ರಿಗೊಂದು ರಿಕ್ವೆಸ್ಟ್ ಸರ್, ಇವ್ರಿಗೊಂದು ರಿಕ್ವೆಸ್ಟ್ ಅಪಾರ್ಟ್ಮೆಂಟ್ ಕಸ ಬರುತ್ತೆ ಸ್ವಲ್ಪ ಒಣ ಮತ್ತು ಹಸಿ ಕಸನ ಸರ್ ನಾವು ನೀವು ಬಂದು ಕನೆಕ್ಷನ್ ಬಂದಿದ್ದೀವಿ ಸರ್, 3 ದಿವಸ ಹೇಳಿ ನಾವು ಎಲ್ಲ ಮಾಡಿಕೊಡೋದು ನಮ್ಮಲ್ಲ ಇಂಟೆಲಿಜೆಂಟ್ ಅವರೇ, ಎಲ್ಲ ಓದಿರೋರೇ ಅಪಾರ್ಟ್ಮೆಂಟಲ್ಲಿರೋರು. ನಮ್ಮಲ್ಲಿ ಹಳ್ಳಿಗಳಲ್ಲಿದ್ದವ್ರು ಯಾರೂ ಇಲ್ಲ. ಹಳ್ಳಿಗಳಲ್ಲಂದರೆ ಅವ್ರು ಗೊತ್ತಿರಲ್ಲ ಯಾವುದು ಏನು ಹಾಕ್ಬೇಕು ಅಂತ, ಅದನ್ನೆಲ್ಲ ಸರ್ಟಿಫಿಕೇಷನ್ ಮಾಡಿಕೊಡ್ಬೇಕಾಗುತ್ತೆ. ಅದು ಸರ್ಟಿಫಿಕೇಷನ್ ಮಾಡಿಸಿ ನಾವು ಹೋಗ್ಬೇಕಾದ್ರೆ ನಮ್ಮ ಹಳ್ಳಿಯವ್ರಿಗೂ ಮಾಡ್ಕೊಡೋದಕ್ಕೆ ಹೇಳ್ತೀವಿ, ವಿಲೇಜ್ ಅವ್ರಿಗೂ ಮಾಡಿಕೊಡ್ತಾರೆ. ಅಲ್ಲೆಲ್ಲ ವಿದ್ಯಾವಂತರು ಇರೋದು, ಅವ್ರು ಸರ್ಟಿಫಿಕೇಷನ್ ಮಾಡಿಕೊಡಿ ಅಂದರೆ ಅವರೇ ಮಾಡಿಕೊಡ್ತಾರೆ. ಅದನ್ನು ತೊಗೊಳೋದಕ್ಕೆ ನೀವು ಕಷ್ಟ ಅಂದರೆ ನಾನು ನಾಳೆ ಬೆಳಿಗ್ಗೆ ಇವತ್ತು ಇಲ್ಲಿ ಬಂದು ಹೇಳ್ತಾ ಇದ್ದೀನಿ, ನಾನೇನು ಹೇಳ್ತಾ ಇದ್ದೀನಿ, ನೀವು ನಾಳೆ ಸೋಮವಾರದಿಂದ ನೀವು ತೊಗೊಂಡಿಲ್ಲ ಅಂದರೆ ಬುಧವಾರ ನಾನು ಫ್ಯಾಕ್ಟ್ರಿ ಹತ್ರ ನಾನು ಆಫೀಸ್ ಹತ್ರನೇ ಡೈರೆಕ್ಟಾಗಿ ಎಲ್ಲ ಅಪಾರ್ಟ್ಮೆಂಟ್ನವ್ರನ್ನೂ ಕರ್ಕೊಂಡು ಬಂದು ಅಲ್ಲೇ ಸ್ಟ್ರೈಕ್ ಮಾಡ್ತೀನಿ. ನಾನು ನಿಮಗೆ ಫಸ್ಟೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್. ನೀವು ಹೇಳಿದ್ರು ಇವ್ರಿಗೊಂದು ಸರ್ ಸೈಡ್ segregation is compulsory. Wet and dry it should be happen. As you have seen, you have seen a reputed apartment. As you have seen in other apartments how it happens. Segregation is very well. I am also staying in apartment where segregation is compulsory. Otherwise they will not receive it. So requesting you proper segregation should happen, and definitely we will collect the bill. He was the person who will be coming and collecting. ಸರ್. ಇವತ್ತೇ ಹೋಗಿ ಎಲ್ಲೆಲ್ಲ ಅಪಾರ್ಟ್ಮೆಂಟ್ಗಳು ಅವ್ರ ಪ್ರೆಸಿಡೆಂಟ್ಗಳು ಇರ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ಟು ಅವ್ರು ರೆಡಿ ಮಾಡಿ ನೀವು. We have segregation currently going on. We don't have to come and train you. No training. It's already done. It's already happening, sir. Segregation is already in your apartment, not in all the apartment is not happening. ಎಲ್ಲರಲ್ಲೂ ನೀವು ಮಾಡ್ಕೊಡೋದಕ್ಕೆ ಅವ್ರು ರೆಡಿ ಇದ್ದಾರೆ, ಮಾಡ್ತಾರೆ. ನಮ್ಮಲ್ಲಿ ಮನೆ ನಿಮಗೆ ದುಡ್ಡು ಕೊಟ್ಟವ್ರು ಮಾತ್ರನೇ ನೀವು ಮಾಡೋದಾ ನಿಮ್ಮ ಅಧಿಕಾರಿಗಳು? ಮತ್ತೆ ಇನ್ನೇಂಗೆ ಅದು? ಆಯಿತು, ನಿಮ್ಮಲ್ಲಿ ಒಂದು ಖಾತೆಗೆ ಎಷ್ಟು ದಿವಸ ಟೀಮ್ ತೊಗೊಳ್ತಾರೆ ಅಂತ ನಾನು ಕೇಳ್ಬೋದು. ತಗೊಳ್ಳಿ ಇದು ಎಷ್ಟು ದಿವಸ ಆಗಿದೆ ಅಂತ ಉತ್ತರ ಕೊಡಿ ಫಸ್ಟ್. ನೋಡಿ, ಮಾಧ್ಯಮ ಮಿತ್ರವ್ರಿಗೆ ತೋರಿಸ್ತೀನಿ. ಇದು ಈ ಅರ್ಜಿ ಹಾಕಿ ಸುಮಾರು 5ನೇ ತಿಂಗಳಲ್ಲಿ ಹಾಕಿರೋದು. 5ನೇ ತಿಂಗಳಲ್ಲಿ ಹೋದ ವರ್ಷ 5ನೇ ತಿಂಗಳಲ್ಲಿ 5ನೇ ತಾರೀಕು ಹಾಕಿರೋದನ್ನ ಇವತ್ತು ಗಂಟೆ ಖಾತಾ ಮಾಡಿಲ್ಲ. ಇದಕ್ಕೇನು ಜವಾಬ್ದಾರಿ ಹೇಳ್ತಾರಂದರೆ, ಇದು ನಮ್ಮ ಕಾಲೋನಿಯ ಹಕ್ಕುಪತ್ರಗಳದ್ದು ಖಾತೆ. ಇದು ಒಂದು ನಿಮಿಷ ನಾನು ತೋರಿಸ್ಕೊಡ್ತೀನಿ. ಹಕ್ಕುಪತ್ರ ಇದೆ, ಇವ್ರ ಹೆಸರಲ್ಲಿ ಹಕ್ಕುಪತ್ರ ಇದೆ, ಹಕ್ಕುಪತ್ರ ಇದೆ. ಅರ್ಜಿ ಹಾಕಿರೋದು ನಮ್ಮ ಪುರಸಭೆಗೆ. ವರ್ಷ ಟ್ಯಾಕ್ಸ್ ಕಟ್ಟಿದ್ದಾರೆ. ಪಂಚಾಯತಿದಲ್ಲಿ 911 ಇದೆ, ಈ ಖಾತೆ ಆಗಿದೆ, ಈ ಖಾತೆಗಳು ಮಾಡಿದ್ದಾರೆ. ಇವ್ರಿಗೆ 7 ತಿಂಗಳಾದ್ರೂ 50 ಗಂಟೆ ಖಾತೆ ಮಾಡೋದಿಲ್ಲ ಅಂದರೆ ಏನು ಜವಾಬ್ದಾರಿ ಅಂತ ಹೇಳಿ ಮ್ಯಾನೇಜರ್. ನಾನು ಕೊಟ್ಟಿರೋದು ನಿಮಗೆ ಯಾವತ್ತು ಡೇಟು ಈಗ ಅರ್ಜಿ ಕೊಟ್ಟಿರೋದು ಇದ್ಮೇಲೆ 5ನೇ ತಿಂಗಳು 5ನೇ ತಾರೀಕು ಕೊಟ್ಟಿರೋದ್ರಿಂದ ಯಾಕೆ ಖಾತಾ ಮಾಡಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತೆ ಸರ್ಕಾರದವರ ಹಕ್ಕುಪತ್ರಕ್ಕೆ ವ್ಯಾಲ್ಯೂ ಇಲ್ಲ ಅಂತ ನಿಮ್ಮ ಲೆಕ್ಕಾಚಾರ? ಅಲ್ಲ, ಇದು ಇಂಪ್ಲಿಮೆಂಟ್ ಆಗಿರೋದು ಎಷ್ಟು ದಿವಸದ ಹಿಂದೆ ಮ್ಯಾನೇಜರ್ ಅವರು? ಅಲ್ಲ ಎಷ್ಟು ದಿವಸದಲ್ಲಿ ಆಗಿರೋದು ಇಂಪ್ಲಿಮೆಂಟ್ ಅಂತ ನಾನು ಕೇಳ್ತೇನೆ. 1 ಇಯರ್ದಲ್ಲಿ ಇಂಪ್ಲಿಮೆಂಟ್ ಅಲ್ಲ, ಮೊನ್ನೆ ತಾನೇ ಇವಾಗ ಆಲ್ಟ್ರೇಷನ್ ಮಾಡ್ಕೊಂಡಿರೋದು. ಒಂದು 15 ದಿವಸದ್ದು ನಿಮ್ಮ ಸರ್ವರ್ಗಳಲ್ಲಿ ಹೊಸ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿರೋದು. ನಾವು ಅರ್ಜಿ ಹಾಕಿರೋದು ಯಾವತ್ತು? ಯಾಕೆ ಇದಕ್ಕೆ ಖಾತಾ ಮಾಡ್ತೀರಾ? ಏನು ಸಮಸ್ಯೆ ಅನ್ನೋದಲ್ವಾ? ಏನಾದ್ರು ದುಡ್ಡು ಕೊಡೋದಿಲ್ಲ ಅನ್ನೋದಾ, ಇಲ್ಲ ಏನು ಅನ್ನೋದು ಮಾಹಿತಿ ಇರೋದು? ಏನು ಟೆಕ್ನಿಕಲ್ ಪ್ರಾಬ್ಲಮು? ಸಮಯ ಸೇಲ್ ಇಡು ನೋಡಿ. 1 ನಿಮಿಷ ಇದೆ. ರಾಮಟನಗಲ್ಲಿ 911 ಇಲ್ಲಿ ಯಾಕೆ ಸೇಲ್ ಇಡು ಇದೆಯಲ್ಲ, ಯಾಕೆ ಮಾಡಿಲ್ಲ?
ಇದು ಇಲ್ವಾ ಇವಾಗ ಇದೇ ಹಕ್ಕುಪತ್ರ ಓನರು ಸೇಲ್ ಡೀಡ್ ಆಗಿದೆ ಇಲ್ಲ ಅಂತೆಲ್ಲ ಇಲ್ಲ ಅರ್ಥ ಆಯ್ತಾ ಸೇಲ್ ಡೀಡು ಆಗಿದೆ ಯಾಕೆ ಮಾಡಿಲ್ಲ ಇದು ಮಾತ್ರ ಅಲ್ಲ ಅವ್ರು ಬಡವ್ರಪ್ಪ ನಮ್ಮ ಹತ್ರ ದಿವಸ ಬಂದು ಕೇಳ್ತಾರೆ ನಾವು ಯಾರನ್ನ ಹತ್ರ ಕೇಳಬೇಕು ಅಂತ ಹೇಳಿ ನಿಮಗೆ ಇನ್ಯಾರ ಹತ್ರ ಹೋಗ್ಬೇಕು ನಾವು ಮತ್ತೆ ಇನ್ಯಾರ ಹತ್ರ ನಿಮ್ಮ ಆಫೀಸಲ್ಲಿ ಸಮಯ ಅವ್ರು 100 ಸರಿ ಹೋಗಿದ್ದಾರೆ ನಾನೊಂದು 50 ಸರಿ ಬಂದಿದ್ದೀನಿ ನಿಮ್ಮ ಚೀಫ್ ಆಫೀಸರ್ ಮುಂದೆ ಕುತ್ಕೊಂಡು ಕೇಳಿದ್ದೀನಿ ಸಮಯ ಬಡವ್ರು ಬರ್ತಾ ಇರೋದು ಅವ್ರು ಈ ಕತೆ ನಮ್ಮ ಮನೆ ಹತ್ರ ದಿವಸ ಬಂದು ಬೆಳಿಗ್ಗೆ ಕೇಳ್ತಾ ಇದ್ದಾರೆ ನಾನು ಆನ್ಸರ್ ಕೊಟ್ಟಿಲ್ಲ ಅಂದರೆ ನಾನು ಯಾರ ಹತ್ರ ಕೇಳಬೇಕಪ್ಪ ನಾಳೆ ಬೆಳಗ್ಗೆ ನಾನು ಹೇಳ್ತೀನಿ ಶನಿವಾರದೊಳಗಡೆ ನೀವೇನಾದ್ರು ಖಾತಾ ಮಾಡ್ಕೊಟ್ಟಿಲ್ಲ ಅಂದರೆ ಶನಿವಾರ ದಿವಸ ನೆಕ್ಸ್ಟ್ ಶನಿವಾರ ಒಳಗಡೆ ನಾನು ನಿಮ್ಮ ಹತ್ರ ಆಫೀಸ್ ಮುಂದೆ ಧರಣಿ ಕೊಡ್ತೀನಿ ಅದೇನಾದ್ರು ಆಗ್ಬೋದು ಅದು ಮಾತಾಡೋಣ ಅಲ್ಲೇ ಡೈರೆಕ್ಟಾಗಿ ಹೋಗಿ ಮಾತಾಡೋಣ ಎಲ್ಲ ಈ ಖಾತೆಗೆ ನಿಮ್ಗೆ ಏನೇನು ಬೇಕು ಸೇಲ್ ಡೀಡ್ ಹೇಳ್ತೀರಾ ಸೇಲ್ ಡೀಡು ಕೊಡ್ತೀನಿ ಸೇಲ್ ಡೀಡ್ ಇದ್ರೂ ಖಾತಾ ಮಾಡೋದಿಲ್ಲ ಅಂತಾರೆ ಎಲ್ಲರದ್ದು ಒಂದು ಡೀಡ್ ಇದೆ ನಮ್ಮ ಕಾಲೋನಿದಲ್ಲಿ ಅವ್ರಿಗೇನು ಕೊಟ್ಟಿಲ್ಲ ಅಂದರೆ ಮಾತಾಡಿ ಮುಂದೆ ನೀವೇನು ಹೇಳ್ತೀರಾ ಮುಂದೆ 1971-72ನೇ ಸಾಲಲ್ಲಿ 25ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೊಡ್ಡಮಂಗಲದ ಸರ್ವೆ ನಂಬರ್ 33ರಲ್ಲಿ ಬಡವರಿಗೆ ಉಚಿತವಾಗಿ ನಿವೇಶನ ಕೊಟ್ಟಿದ್ದಾರೆ, ಒಂದು 60 ಜನ ಕೊಟ್ಟಿದ್ದಾರೆ. ಆವಾಗ ಪಂಚಾಯತಿ ಇದ್ದಾಗ 9, 10 ಎಲ್ಲ ಮಾಡಿಕೊಟ್ಟಿದ್ದಾರೆ, ಟ್ಯಾಕ್ಸು ಕಟ್ಸ್ಕೊಂಡಿದ್ದಾರೆ. ಇಲ್ಲಿ 2013ವರೆಗೂ ಈ ಖಾತಾ ಬರೋವರೆಗೂ ಕಟ್ಸ್ಕೊಂಡಿದ್ದಾರೆ. 2013ರಲ್ಲಿ ಈ ಖಾತಾನು ಮಾಡ್ಕೊಟ್ಟಿದ್ದಾರೆ, ರೆವೆನ್ಯೂ ಖಾತಾ ಮಾಡಿಕೊಟ್ಟಿದ್ದಾರೆ. ಆವಾಗ ನೀವು ರೀಸೆಂಟ್ ಇದುವರೆಗೂ ನಾವು ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ವಿ. ಈಗ ಪುರಸಭೆ ಆದಮೇಲೆ ಬಾರಮತ್ರಿ ಖಾತಾ ಮಾಡಿಕೊಡೋಕ್ಕೆ ಈ ಹಕ್ಕುಪತ್ರಗಳನ್ನ ಅಲ್ಲಿರೋ ಆಫೀಸರ್ಸು ಬೋಗಸ್ ಅಂತ ಈ ಹಕ್ಕುಪತ್ರಗಳನ್ನ ಬೋಗಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಕೊಟ್ಟಿರೋದು ತಾಲೂಕ್ ಪಂಚಾಯತಿ ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು ಕೊಟ್ಟಿರೋದು, ನೋಡ್ಕೊಳ್ಳಿ. ಇದನ್ನು ಬೋಗಸ್ ಅಂತ. ಈಗ ಅಲ್ಲಿರೋ ಅಧಿಕಾರಿಗಳು RI ಅಂತಿದ್ದಾರೆ. ಅವರ ಏನು ಹೇಳ್ತಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಖಾತಾ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ತಾಲೂಕ್ ಪಂಚಾಯತಿನಿಂದ ಎಂಡರ್ಸ್ಮೆಂಟ್ ತಗೊಂಬನ್ನಿ, ಹಕ್ಕುಪತ್ರ ಕೊಟ್ಟಿರೋದು ನಿಜ ಅವ್ರಿಗೆ ಅನ್ನೋದು ತಗೊಂಬನ್ನಿ ಅಂತ ಅಂದ್ಬಿಟ್ಟು ಸುಮಾರು 4 ತಿಂಗಳು ಪೆಂಡಿಂಗ್ ಇಟ್ಟಿದ್ದಿಲ್ಲ. ಆಮೇಲೆ ನಮ್ಮ ಲೀಡರ್ಸ್ ಸಹಾಯ ತಗೊಂಡು ನಾವು ತಾಲೂಕ್ ಪಂಚಾಯತ್ ಗಂಟೆ ಹೋಗಿ ಇಂಬರ ತಗೊಂಬಂದಿದ್ವಿ. ಯಾವುದು ಇಂಚಿದ್ದವರೆಗೆ ಕೊಟ್ಟಿದ್ದಾರೆ ಹಕ್ಕುಪತ್ರ ಅಂದ್ಬಿಟ್ಟು ಇಂಬರ ಕೊಟ್ಟಿದ್ದಾರೆ. ಈಗ ಇಂಬರ ಕೊಟ್ಟ ಮೇಲೂ ಈಗ ಖಾತಾ ಮಾಡೋಕ್ಕೆ ಸಾಫ್ಟ್ವೇರ್ ಏನೋ ಚೇಂಜ್ ಆಗಿದೆ, ಆ ಸಾಫ್ಟ್ವೇರ್ ನಂಬರ್ ಮಾಡ್ತೀನಿ ಅಂತ ಸಾಹೇಬ್ರು ಹೇಳ್ತಿದ್ದಾರೆ. ಇದರಲ್ಲಿ ಎರಡು ತಿಂಗಳಾಗಿದೆ. ನಾನೇ ಹೋಗಿ ಖುದ್ದಾಗಿ ಇಂಬರನೂ ಅವ್ರಿಗೆ ಬೇಕು ಅಂದಿದ್ದನ್ನ ಇಂಬರ ತೊಗೊಂಡೋಗಿ ನಾನೇ ಹೋಗಿ ನಮ್ಮ ಕಾಲೋನಿ ಎಂಟೈರ್ ಎಷ್ಟು ಸೈಟ್ಸ್ ಇದಾವೆ ಅದ್ರದ್ದು ಮತ್ತು ನಮ್ಮ ಇನ್ನೊಂದು ಲೆವೆಟ್ ಇದೆ ಅಲ್ಲೂ ಹಕ್ಕುಪತ್ರಕ್ಕೆ ಕೊಟ್ಟಿರೋದೆ ಅದ್ರದ್ದು ಸಮೇತ ತೊಗೊಂಡ್ಬಂದು ಎಲ್ಲನೂ ಕೊಟ್ಟು ಪುರಸಭೆ ಕೊಟ್ಟು 2 ತಿಂಗಳಾಗಿದೆ. ಆವತ್ತಿನಿಂದ ಇವತ್ತು ಗಂಟೆ ಏನೂ ಇಂಪ್ಲಿಮೆಂಟ್ ಆಗಿಲ್ಲ. ಎಲ್ಲ ಎತ್ಕೊಂಡು ಕೆಳಗಡೆ ಹಾಕೊಂಡು ಕುತ್ಕೊಂಡಿರ್ತಾರೆ. ಈಗ ಇಂಬರ ತಂದ ಮೇಲೆ 4 ಜನ ಇಂಬರ ತಂದ ಮೇಲೆ 3 ಜನಕ್ಕೆ ಖಾತಾ ಮಾಡೋಕೆ ಒಪ್ಕೊಂಡವ್ರೆ, ನಮ್ಮದು ಮಾತ್ರ ಖಾತಾ ಮಾಡೋಕೆ ಒಪ್ತಾ ಇಲ್ಲ. ಕಾರಣ ಏನಂತಂದರೆ ನಿಮ್ಮ ಸೈಟು ರಾಜಕಾಲುವೆ ಪಕ್ಕದಲ್ಲಿದೆ. ನಾನು ದಿಶಾಂಕ್ ಆ್ಯಪ್, ಈಗ ಮೊಬೈಲಲ್ಲಿ ದಿಶಾಂಕ್ ಆ್ಯಪ್ ಅಂತ ಬಿಟ್ಟಿದ್ದಾರೆ. ಈ ದಿಶಾಂಕ್ ಆ್ಯಪ್ ಸರಿಯಾಗಿ ಗಡಿ ಗುರುತು ಮಾಡೋದಿಲ್ಲ, ಅದು ಅಲ್ಲಿ ರಾಜಕಾಲುವೆ ಇದ್ದರೆ ಇಲ್ಲಿ ಇದ್ದಂಗೆ ತೋರಿಸುತ್ತೆ. ನಾನೇನು ಹೇಳ್ತೀನಿ, ಸರ್ಕಾರದವರೇ ಹಕ್ಕುಪತ್ರ ಕೊಟ್ಟಿರ್ಬೇಕಾದ್ರೆ ನೀವು ಬಂದು ರಾಜಕಾಲುವೆ ಅಂತ ಹೇಳ್ತಾನೆ ಅಂದರೆ ಅದು ಯಾವ ನೀತಿ ನ್ಯಾಯ ಅನ್ನೋದು. ಯಾಕಂದರೆ ಅವ್ರೇನು ಅವತ್ತು ನೋಡ್ದಿರೋನೇ ಹಕ್ಕುಪತ್ರ ಕೊಟ್ಟಿರ್ತಾರ, ಅವ್ರೇನು ರೆವಿನ್ಯೂ ಲ್ಯಾಂಡಲ್ಲಿ ಬಿಟ್ಬಿಟ್ಟು ಅವ್ರೇನು ರಾಜಕಾಲುವೆದಲ್ಲಿ ಕೊಡೋದಕ್ಕೆ ಅವ್ರಿಗಿಂತ ಸರ್ಕಾರದವ್ರು ಕೊಟ್ಟಿರೋ ಪೇಪರ್ ಇವರು ಅಲ್ಲಿಗೆ ಹೇಳಿದ್ದಾರೆ ಅಂದರೆ ಇನ್ಯಾವುದನ್ನು ಮಾಡ್ತಾರೆ ಅನ್ನೋದು. ಅದೇ ಇವ್ರೇನಾದ್ರು ದುಡ್ಡೊಂದು ಒಂದು 2 ಲಕ್ಷ 3 ಲಕ್ಷ ಅವ್ರು ಲಂಚ ಕೊಟ್ಟಿದ್ದರೆ ಅವ್ರು ಮಾಡಿಕೊಡ್ತಾಯಿದ್ರು. ನಮ್ಮ ಬಡವರು ನಾವು ಎಲ್ಲಿ ಕರ್ಕೊಂಡೋಗಿ ಅವ್ರ ಹತ್ರ ಲಂಚ ಕೊಡ್ಸೋಕ್ಕಾಗುತ್ತೆ? ಯಾರು ಅಲ್ಲಿ ಶ್ರೀಮಂತರು ಯಾರಿಲ್ಲ, ಅವರ ಒಂದು ಸಂಪ್ ಕೊಟ್ಕೊಂಡಿರಲ್ಲ, ಅಂಥವ್ರು ನೀರು ಕೂಡ ಇರೋದಿಲ್ಲ. ಅಂಥವ್ರನ್ನ ನಾನು ಕರ್ಕೊಂಡೋಗಿ ಲಕ್ಷಾಂತರ ರೂಪಾಯಿ ಕೊಡಬೇಕು ಅಂತ ಯಾಕೆ ಕೊಡ್ತಾರಪ್ಪ ಇವ್ರಿಗೆ? ಪುರಸಭೆ ಅಧಿಕಾರಿ RI ಸಾಹೇಬ್ರು ಹೇಳೋದೇನೋ, ನಾನು ದಿಶಾಂಕ್ ಆ್ಯಪ್ ನೋಡಿದೆ, ಅದರಲ್ಲಿ ನಿಮ್ಮದು ರಾಜಕಾಲುವೆ ಕನ್ಫ್ಯೂಸ್ ಆಗ್ತಾ ಇದೆ. ನಿಮ್ಮ ಆಸ್ತಿ ರಾಜಕಾಲುವೆಯಲ್ಲಿ ಇದೆಯೋ ಇಲ್ಲ ಸರ್ವೆ ನಂಬರಲ್ಲಿ ಇದೆಯೋ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ತಾಲೂಕು ಸರ್ವೆ ಕಡೆ ಆಫೀಸರ್ ಕಡೆಯಿಂದ ಒಂದು ಇಂಬರ ತಗೊಂಬನ್ನಿ, ಇದು ರಾಜಕಾಲಿಗೆ ಬರೋದಿಲ್ಲ ಅಂತ ತಗೊಂಬನ್ನಿ ಅಂತ ಇವರು ಸುಲಭವಾಗಿ ಹೇಳ್ತಾರೆ. ಒಬ್ಬ ಸರ್ವೆ ಆಫೀಸರ್ ಬಂದು ಅಳಿಬೇಕಂದ್ರೆ ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಎಷ್ಟಾಗುತ್ತೆ ಅಂತ ನಮಗೆ ಗೊತ್ತು. ಆ ಕಾಸನ್ನ ಏನಾದರೂ RI ಸಾಹೇಬರು ಕೊಡ್ತಾರಾ? ಮಾತಲ್ಲಿ ಸುಲಭವಾಗಿ ಹೇಳ್ಬೋದು, ಆದರೆ ಕೆಲಸ ಮಾಡಿಸ್ಬಾರ್ದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತು ಸರ್. ಅದಕ್ಕೆ ದಯವಿಟ್ಟು ಸಾಹೇಬ್ರ ಮುಖಾಂತರ ತಿಳಿಸೋದೇನೆಂದರೆ, ದಯವಿಟ್ಟು ಒಂದು ವೇಳೆ ರಾಜಕಾಲುವೆ ಅಂತ ನಿಮ್ಗೆ ಅನುಮಾನ ಇದ್ದರೆ ನೀವೇ ಸರ್ವೇಯರ್ ಕರೆಸಿ, ನೀವೇ ಅಳಿಸಿ, ನೀವೇ ವರದಿ ತಗೊಳ್ಳಿ, ಆಮೇಲೆ ಖಾತಾ ಮಾಡ್ಕೊಳ್ಳಿ. ದಯವಿಟ್ಟು ಒಬ್ಬರು ಅಲ್ಲ ಇರೋದು ಕಾಲೋನಿಯಲ್ಲಿ ಸುಮಾರು 60 ಸೈಟ್ ಇದೆ, 62 ಜನ ಇದ್ದಾರೆ. 62 ಜನಕ್ಕೆ ಇದೇ ಸಮಸ್ಯೆ ಆಗಿದೆ. ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಹೇಳೋದೇನಂತೆ, ಆಫೀಸರ್ ತಿಳಿಸೋದೇನಂತಂದರೆ, ದಯವಿಟ್ಟು ಎಲ್ಲರಿಗೂ ಅಲ್ಲಿರೋದು ಫುಲ್ಲು ದಲಿತರು ಸಹ, ಪರಿಶಿಷ್ಟ ಜಾತಿಯವರು ಇರೋದು ನಾವಲ್ಲಿ.
ನಾವು ಪ್ರತಿ ದಿವಸ ಏನಾದರೂ ನಾವು ಪಡ್ಕೊಬೇಕಂದ್ರೆ ಹೋರಾಟ ಮಾಡಬೇಕೇ ಇದು ನಮ್ಮ ಮನೆ ಬರ ಸರಿ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಬೇಕಾಗಿದೆ. ದಯವಿಟ್ಟು ಆಫೀಸರ್ಸ್ ಹೇಳ್ತಾ ಇದ್ದೀವಿ, ಇವ್ರ ಅಧಿಕಾರಿಗಳು ತಿಳಿಸಿ ಅದೇನೇನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ತಗೊಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಳ್ತೀವಿ. ನೀರಿನ ಚಾರ್ಜಸ್ ಅಂತ 1200 ರೂಪಾಯಿ ವರ್ಷಕ್ಕೆ ಕಟ್ಸ್ಕೊಂತೀರಲ್ವಾ? ಯಾವ ನೀರು ಕೊಡ್ತಾ ಇದ್ದೀರಾ ಅನ್ನೋದು ಟ್ಯಾಕ್ಸು ಏನು ಕಟ್ಟಬೇಕು? ನೀರು ಬಂದು 6 ತಿಂಗಳು 1 ವರ್ಷ ಆಗುತ್ತೆ. ಏನ್ ಮಾಡ್ಬೇಕು ಇವ್ರಿಗೆ? ಒಂದು 5 ವರ್ಷನೇ ಆಯ್ತು. 1-2 ಮನೆಗೆ ಬರುತ್ತೆ, 1-2 ಮನೆಗೆ ಬರಲ್ಲ. ಇಲ್ಲಿಂದ ಬಂದು ಎತ್ಕೊಳ್ಬೇಕು ಮಕ್ಕಳು. ಅಲ್ಲ ನಿಮ್ಮಲ್ಲಿ ದುಡ್ಡಿಲ್ವಾ? ಏನಂತ ಏನ್ ಮಾಡೋಕ್ಕಾಗುತ್ತೆ ಸರ್? ಹಂಗೆ ಮಾಡಿದ್ರೆ ಎಷ್ಟಿದೆ? ಏನು ನನಗೆ ಅಕೌಂಟೆಂಟ್ ಕೇಳ್ಬಿಟ್ಟು ನನಗೆ ಮಾಹಿತಿ ಅಲ್ಲ ಮ್ಯಾನೇಜರ್ ಸಾಹೇಬ್ಗೆ ಎಷ್ಟಿದೆ ಅಂತ ಗೊತ್ತಿಲ್ಲ. ನನ್ನ ಮಾಹಿತಿ ನಾನು ಹೇಳ ನಿಮ್ಮಲ್ಲಿ ಎಷ್ಟಿದೆ ಅಂತ. ಯಾಕಂದ್ರೆ 24 ಕೋಟಿ ಇದೆ ನಿಮ್ಮಲ್ಲಿ. ನಮ್ಮಲ್ಲಿ ಪುರಸಭೆಯಲ್ಲಿ 24 ಕೋಟಿ ದುಡ್ಡಿದೆ. ಕಟ್ ಮಾಡೋದಕ್ಕೆ ನಿಮ್ಮ ಚೀಫ್ ಆಫೀಸರ್ಗೆ ಇದಿಲ್ಲ. ಯಾಕಂದರೆ ಅಲ್ಲೇನೋ ಹಾಕಿದ್ರೆ ನೀರು ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಮನೆ ಬರೋದ್ರೆ ನೀರು ಬರುತ್ತೆ, ಎಲ್ಲ ಬರುತ್ತೆ. ನೀವು ಬೋರ್ ಹಾಕೋದಕ್ಕೆ ಹಿಂದೆ ಮುಂದೆ ತುಳಿದ್ರೆ 12 ಬೋರ್ ಅಂದರೆ ನಾವು ನಮ್ಮ ಪಂಚಾಯತಿ ಹುಟ್ಟಾಗಿಂದು 1000 ಬೋರ್ ಕೊಡ್ತಿರ್ತೀವಿ. 100 ಜನ ಕುಡ್ಕೊಂಡು ಬಂದಿರ್ತಾರೆ. ಒಂದೊಂದು ಪೀರಿಯಡ್ಗೂ ಒಂದೊಂದು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ನೀವು 8 ಬೋರ್ ಹಾಕ್ಬಿಟ್ಟು 8 ಬೋರ್ದಲ್ಲಿ 4 ಫೇಲರ್ ಆಗೋಯ್ತು ಅಂದ್ಬಿಟ್ಟು ನೀವು ಬೋರೇ ಕೊಡ್ತಿಲ್ಲ ಅಂದರೆ ಯಾರು ಹೊಣೆ ಅದು? ಯಾಕೆ ನಿಮ್ಗೇನು ಮಾನ್ಯತೆ ಇಲ್ವಾ? ನಿಮ್ಮ ಮನೆಗೆ ನೀರು ಬರ್ತಾ ಇಲ್ಲ ಅಂದರೆ ನೀವು ಕೇಳೋದಿಲ್ವಾ? ಮತ್ತು ಇವ್ರು ಇಷ್ಟು ಜನಕ್ಕೂ ನೀರು ಬರ್ತಾ ಇಲ್ಲ ಅನ್ನೋದಕ್ಕೆ ಇನ್ನೂ ಕೆಲ್ಸಕ್ಕೆ ಹೋಗಿದ್ದಾರೆ, ಯಾರೂ ಬಂದಿಲ್ಲ. ಎಲ್ಲ ಕೆಲಸದಿಂದ ಸಂಜೆ ಬರ್ತಾರೆ. ಇಲ್ಲಾಂದ್ರೆ ನಾನು ಕರ್ಕೊಂಡು ಬರಬೇಕು ಅಂದರೆ ಕರ್ಕೊಂಡು ಬರ್ತೀನಿ ಆಫೀಸರ್ಗೆ. ಯಾವ ಕರ್ಕೊಂಡು ಬರೋಣ? ಇವಾಗ ನೀವು ಎಷ್ಟು ಒಳಗಡೆ ಸಾಲ್ವ್ ಮಾಡ್ತೀರಾ ನೀರು ಪ್ರಾಬ್ಲಮ್? ಸರ್ ಇವಾಗ ಕಿರಣ್ ವಿಜಯ್ ಕುಮಾರ್ DMA ಹೋಗಿದ್ದಾರೆ. DMA ಸರ್ ಕರೆದಿದ್ದಾರೆ ಸರ್ ನಮ್ಗೆ ಎಲ್ಲರೂ ಒಪ್ಕೊಳ್ಳಿ, ನನಗೆ ಕೆಲಸ ಆಗಬೇಕು. ನನಗೆ ಹೋದ್ರು, ಬರೋ ವಾರ ಎಲ್ಲಿ ಹಾಕ್ತೀನಿ ಅಂದ್ರು, ಬರ್ಲೇ ಇಲ್ಲ. ಅಲ್ಲಿ ಮಾಹಿತಿ ಹೋದ ವಾರ ಬಂದ್ರು, 15 ದಿವಸಕ್ಕೆ ಮುಂಚೆ ಬಂದ್ರು, ಬರೋ ವಾರ ಹಾಕ್ಬಿಡ್ತೀವಿ ಅಂತ ಅಂದ್ರು. ಬರ್ಲೇ ಇಲ್ಲ. ಬಂದು ತಿರುಗಿ ಕೂಡ ನೋಡಿಲ್ಲ. 2-3 ಸತಿ ಬಂದು ನೋಡಿ ಹೋಗಿದ್ದಾರೆ, ಬರ್ಲೇ ಇಲ್ಲ ಯಾರು. ಬಂದಿರ್ತಾನೆ ಮಾಡಕ್ಕಾಗುತ್ತೆ? ಮಾಡ್ದಿರ ಹೆಂಗೆ ನೀರು ಬರ್ದಿರ ಅವ್ರು ನಮ್ಮ ಒಂದು ಹುಡುಗಿ ನಿಂತ್ಕೊಂಡು ಅವಳನ್ನ ಹೋಗಿ ತಗೊಂಡು ಬರ್ತಾಳೆ. ಇದು ಬಂದು ಒಂದು ವಾರಕ್ಕೆ 600 ರೂಪಾಯಿ ನೀರು ಬೇಕಾಗಿದೆ. ಎಲ್ಲಿ ಸಾರ್ ಹೋಗೋದು? ಪುರಸಭೆ 2 ವರ್ಷ ಆಯ್ತು. ನಮ್ಮ ಪುರಸಭೆ ಪಂಚಾಯತಿ ಇದ್ದಾಗ ನಾವು ಗಲಾಟೆ ಮಾಡ್ತೀವಿ, ಎಷ್ಟು ಬೇಕೋ ಬೋರ್ಗಳು ಹಾಕೊಳ್ತಾ ಇದ್ವಿ. ನೀರು ಪಂಚಾಯತಿ ಇದ್ದಾಗೆ ನಾವು ಹಾಕಿರೋ ಬೋರೇ ಓಡ್ತಾ ಇರೋದು. ದೊಡ್ಡಮಳ ಗ್ರಾಮದಲ್ಲೆಲ್ಲ 2 ಬೋರ್ ಓಡ್ತಾ ಇದೆ. ಪುರಸಭೆ ಆದಮೇಲೆ ಗ್ರಾಮದಲ್ಲಿ ಬೋರ್ ಹಾಕಿದ್ದೀರಾ? ಎಲ್ಲ ದೊಡ್ಡ ಮಂಗ್ಲನೇ ಕೊಟ್ಬಿಡಿ ಅಂತ ನಾನು ಕೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಮಾಧ್ಯಮ ಹತ್ರ ನಾನು ಕೇಳ್ತಾ ಇರೋದು ನಮ್ಮ ಗ್ರಾಮಠಾಣ ಎಷ್ಟಿದೆಯೋ, ನಮ್ಮ ಕಾಲೋನಿ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನೀರು ಕೊಡಿ ಸ್ವಾಮಿ. 24 ಅವರ್ಸು ಒಂದು ದಿವಸದಲ್ಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಆದರೂ ನೀರು ಕೊಡಿ ಅಂತ ಕೇಳ್ತಾ ಇರೋದು. ಇವ್ರು ಟ್ಯಾಂಕರ್ದಲ್ಲಿ ಇಷ್ಟೊತ್ತಲ್ಲಿ ಕಟ್ಸ್ಕೊಡ್ತಾರೆ. ಕೆಲ್ಸಕ್ಕೆ ಹೋಗಿರೋದು ಯಾರು ಸ್ವಾಮಿ ಹಿಡಿಯೋರು? ಕೆಲ್ಸಕ್ಕೆ ಹೋಗಿರೋದು ಯಾರು ಹಿಡಿತಾರೆ ಸ್ವಾಮಿ? ಅವನ ಹತ್ರ ಸೊಪ್ಪಿರಲ್ಲ. ಅವ್ನು ಬಿಗ್ಗೆದಲ್ಲೇ ನೀರು ಹಿಡಬೇಕು. ಎಲ್ಲಿ ಬಂದು ಹಿಡಿತಾನೆ ಅವನು? ಯಾರು ಹೊಣೆ ಆಗ್ತಾರೆ? ಈಗ ಖಾಲಿ ಜಾಗ ಇದೆ ನಮ್ಮೂರಲ್ಲಿ, ಅಲ್ಲೊಂದು ಓವರ್ ಟ್ಯಾಂಕ್ ಕಟ್ಟಿಸ್ಲಿ, ಅದಕ್ಕೆ ಲೋಡ್ ಮಾಡಲಿ, ಬಿಟ್ಟಾಗ ಇಟ್ಕೊಂಡು ಸೊಪ್ಪು ಮಾಡಿ ಅಂದ್ರೆ ಬಜೆಟ್ ದುಡ್ಡು ಇಟ್ಕೊಂಡು ಕೆಲಸ ಮಾಡ್ರಿ ಅಂದ್ರೆ ಕೆಲಸ ಮಾಡಕ್ ರೆಡಿ ಇಲ್ಲ ಅಂದ್ರೆ ಹಿಂದೆ ಮಾಡಬೇಕು. ಓವರ್ ಟ್ಯಾಂಕ್ ಒಂದು ಕಟ್ಸ್ಕೊಡಿ, ನಮಗೆ ಜಾಗ ಇದೆಯಲ್ಲ, ಜಾಗ ಅಂತ ಮುಖಾಂತರ ನನ್ನ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳೋದು ಅಷ್ಟೇ. ಅವ್ರಿಗೆ ನಾವು STV ಇಂಡ್ರೇನು ಆಗ್ತಾ ಇಲ್ಲ. ಮಾಧ್ಯಮ ಮುಖಾಂತರನೇ ನೀವು TV ಇಂಡು ಅವ್ರಿಗೆ ಏನಾದ್ರು ಕೆಲಸ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ನೀವು SG ಒಳಗಡೆ ಸಾಲ್ವ್ ಮಾಡ್ಕೊಡ್ತೀರಾ ಸರ್? CO ಬರಂಗಿದ್ರೆ CO ಕಳ್ಸ್ಕೊಡಿ. ನೀವು ಬಂದು ಇವಾಗ ಏನು ಆನ್ಸರ್ ಕೊಡ್ತೀರಾ ಅಂತ ನಾನು ಕೇಳಬಲ್ಲೆ ಸರ್. ಇವಾಗ ನನಗೆ ಮನೆಗೆ ನಾನು ಕೇಳ್ತಾ ಕಾಲೋನಿಗೆ, ನಮ್ಮ ಗ್ರಾಮಠಾಣ ಒಳಗಡೆಗೆ ನೀರು ಯಾವಾಗ ಕೊಡ್ತೀರಾ? ವಾಟರ್ ಬಿಲ್ಲು ಅವ್ರಿಗೆ ಕನೆಕ್ಷನ್ಗೆ ಬಿಲ್ ಕಲೆಕ್ಟರ್ ಕಳಿಸ್ತೀರಾ? ಹೋದ್ ಸರಿ ಅಕ್ಟೋಬರಲ್ಲಿ ಕಟ್ಟೇ ಇಲ್ಲ. 3-5 ವರ್ಷ ಆಯ್ತಲ್ಲ ನೀರು ಹೆಂಗೆ ಅವ್ರು ಅಕ್ಟೋಬರಿಂದ 1 ವರ್ಷ ಅಂತ ತಿಳ್ಕೊಂಡಿರ್ತಾರೆ. ನೀವು ಇಸ್ವಿ ಚೇಂಜ್ ಆದ ತಕ್ಷಣ ವರ್ಷ ಆಯ್ತು ಬಿಲ್ ಕೊಡಿ ಅಂತ ಬಂದ್ರೆ ಹೆಂಗ್ ಕೊಡ್ತಾರೆ ಹೇಳಿ? ಅಲ್ಲ ನೀರು ಬಿಟ್ಟು ಅವ್ರು ಇಲ್ಲಿ ತಂದ್ಕೊಡ್ತಾರೆ. ಮತ್ತೆ ನೀರೇ ಬರೋದಿಲ್ಲ. ಏನನ್ನ ಹೇಳಿದ್ರೆ ಏನು ಕೇಳಲ್ಲ. ಆ ಕಾಲೋನಿಯಲ್ಲಿ ಮ್ಯಾನುವಲ್ ರಿಂಗ್ ಹೊಡೆದಾಗಿದೆ, ಅದು ಹೇಳಿ 1 ತಿಂಗಳು 2 ತಿಂಗಳಾಯಿತು, ಅದು ಮಾಡಿಲ್ಲ. ಹಿಂದೆಗಡೆ ಸ್ಕೂಲ್ ಹಿಂದೆಗಡೆ ಅದು ಸ್ಯಾನಿಟರಿ ಬ್ಲಾಕ್ ಆಗಿದೆ, ಎಲ್ಲ ಬ್ಲಾಕ್ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪುರಸಭೆ ಬಂದಾಗಿಂದ ಹೇಳ್ತಾ ಇದ್ದೀನಿ, ಯಾರು ಸ್ಪಂದಿಸ್ತಾ ಇಲ್ಲ. ಮತ್ತೆ ಎಷ್ಟು ಕಂಪ್ಲೇಂಟ್ ಮಾಡಿದೀನಿ ಗೊತ್ತಾ? ನಾನು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ, ಯಾರು ಬಂದು ಲೈಟ್ ಹಾಕಿಲ್ಲ. ನಾವಾಗ ಯಾರ ಹತ್ರ ಕೇಳಬೇಕು? ಅವು ದೊಡ್ಡಮಂಗಲದಲ್ಲಿ ನಮ್ಮ ಲೇಔಟಲ್ಲಿ ರಮೇಶ್ ರೆಡ್ಡಿ, ರಮೇಶ್
ಅವಾಗ ಮೆಂಬರ್ಗಳಿದ್ರೆ ಅವ್ರನ್ನ ಕೇಳ್ತಿದ್ರೆ ಹಾಕ್ಸ್ತಾ ಇದ್ರು. ಇವಾಗ ಅವರು ಆಗಲ್ಲ ಅಂತ ಹೇಳ್ತಾ ಇದ್ರು. ನಾವು ಹೋಗಿ ಯಾರನ್ನ ಹಿಡಿಬೇಕು? ಇಲ್ಲ ಸರ್, ಇವಾಗ ಕೇಳಿದ್ರೆ ಅವ್ರ ಆಫೀಸ್ ಫೋನ್ ಮಾಡಿ ಅಂತ ಹೇಳ್ತಾರೆ. ತಗೊಂಡ್ಬರ್ತಾ ಇದ್ದಾರೆ ಸರ್. ಆಗಿದ್ರೆ ಅಲ್ಲ ಸಾಲ್ವ್ ಮಾಡಾಕಿದ್ರೆ ನೀವು ನಾವೇನು ಮೇಲೆ ಕರ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಪಂಚಾಯತ್ ಎಲ್ಲ ಕಾಂಪೌಂಡ್ ನಾವೇ ನಿಂತ್ಕೊಂಡು ಹಾಕಿಸ್ತಾ ಇದ್ದೀವಿ. ಈಗೆಲ್ಲಿ ಒಂದು ಬಲ್ಪ್ ಇಲ್ಲಿ ಹೊಸ ತತ್ತನೇ ಇಲ್ಲ. ಲೈಟ್ ತರಿಸ್ಕೊಂಡ್ರಿ ಅಂದ್ರೆ ಅನುಕೂಲ ಇದೆ. ಒಂದೊಂದು ವಾರ್ಡ್ಗೆ ತಾನೆ ಲೈಟ್ ತರ್ತಾರೆ. ರಿಪೇರಿ ಮಾಡ್ತಾರೆ. 300 ಲೈಟ್ ತರಿಸ್ತಾರೆ ಸರ್. 300 ಲೈಟ್ ತರಿಸ್ಬಿಟ್ಟು 300 ಲೈಟ್ ತರ್ ಹೋಗುತ್ತಂತೆ ಒಂದು ವರ್ಷಕ್ಕೆ. ಯಾವ ರೀತಿ ಇದೆ ಅವರೇ ಬಂದು ಹಾಕಿ ಏನು ನಮ್ಮ ಮನೆಗೆ ತೊಗೊಂಡೋಗ್ತಾರೆ. ಅವ್ರು ಒಂದೊಂದು ಕಂಬದಲ್ಲಿ ಯಾರ್ದ ಬಡವ್ರ ಮನೆ ಮುಂದೆ ಒಂದು ಲೈಟ್ ಹಾಕಿದ್ರೆ ಅವರು ತಿಳ್ಕೊತಾರೆ ಇಲ್ವಾ? ಹಾವು ಇರುತ್ತೆ ಎಲ್ಲ ಇರುತ್ತೆ ಅಂತ ಅವರು ಇರ್ತಾರೆ. ಅಂಥ ಜಾಗದಲ್ಲಿ ಲೈಟ್ ಹಾಕೋದಕ್ಕೂ ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಅಲ್ಲಿ ಅವ್ರ ಜೋಬ್ನಿಂದ ತೊಗೊಂಡು ಬರೋಂಗಿದೆ. ಇನ್ನು ಏನು ತೊಗೊಂಡು ಬಂದು ಕೊಡ್ತಾನೆ ಇದ್ದಿಲ್ಲ. ನಾವು ಕಟ್ಟಿರೋ ತೆರಿಗೆ ಹಣದಲ್ಲೇ ಅವ್ರು ಕೊಡೋದಕ್ಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ ಅಂದರೆ ನನಗಂತೂ ಅರ್ಥ ಆಗ್ತಾಯಿಲ್ಲ. ಇನ್ನೊಂದು ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳೋದು ಏನಂದರೆ, ನಮ್ಮ ಸರ್ಕಾರದಲ್ಲಿ ಫಸ್ಟ್ ಕ್ಲಾಸು ಡಾಂಬರೀಕರಣ ಮಾಡಿದ್ದಾರೆ. ಅದನ್ನ ನೀವು ಒಂದ್ಸಲಿ ವೀಕ್ಷಣೆ ಮಾಡಿಕೊಂಡು ಅವ್ರಿಗೆ ನಮ್ಮ ಚೀಫ್ ಆಫೀಸರ್ಗೆ ಅವ್ರ ಆಡಳಿತಾಧಿಕಾರಿಗಳು ಯಾರ್ಯಾರು ಇರ್ತಾರೋ ಅವ್ರ ಮೇಲೆ ಒಂದು ಸ್ವಲ್ಪ ಸೂಕ್ತವಾಗಿ ಕ್ರಮ ಜರುಗಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ನಾನು ಹೇಳ್ತಾ ಇಲ್ವಾ, ನಮ್ಮದೇ MLA ಇದ್ರೇನು ಇಲ್ಲಿ ಏನಾಗಿದೆ ಅಂದರೆ ಅಧಿಕಾರಿಗಳಿಗೆ 100 ಸಲ ಬಡ್ಕೊಂಡ್ರೇನು ಪಾಪ ನಮ್ಮ ಕಾಲೋನಿಯವ್ರು 100 ಸಲ ಹೋಗಿ ಬಾಕಲು ತಟ್ಟಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದರೆ ನಾನೊಂದು 50 ಸಲ ಹೋಗಿರ್ತೀನಿ. MLA ಅವರು ಒಂದು 10 ಸಲ ಹೇಳಿರ್ತಾರೆ. ಅವ್ರು ಮಾಡೋ ಬುದ್ಧಿನೇ ಮಾಡ್ತಾಯಿದ್ದಾರೆ, ಅವ್ರು ಮಾಡೋ ಕೆಲಸ ಮಾಡ್ತಾನೆ ಇದ್ದಾರೆ. ಬೇರೆ ಏನು ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಅಲ್ಲೇನಾಗಿದೆ ಅಂದರೆ ಚೀಫ್ ಆಫೀಸರು ಇನ್ನೊಂದು 6 ತಿಂಗಳೇನೋ ಇದೆಯಂತೆ. ಆ ಯಪ್ಪ ಅದೇನೋ ಬಿಚ್ಚಿದ್ರೆ ಆ ಯಪ್ಪನ ಜೋಬ್ನಿಂದ ಬಿಚ್ಚಬೇಕು ಅನ್ನೋದು ಗೊತ್ತಿಲ್ಲ. ಆ ಯಪ್ಪ ದುಡ್ಡು ಖರ್ಚು ಮಾಡೋಕ್ಕೂ ಹಿಂದೆ ಮುಂದೆ ತೊಳಿತಾನೆ. ಇಲ್ಲಿ ಕೆಲಸನೂ ಆಗಲ್ಲ, ಅಲ್ಲಿ ಏನೂ ಆಗ್ತಾಯಿಲ್ಲ. ಯಾಕೆ ಅಂತ ಒಂದು ಅರ್ಥ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನೀವೇ ಹೋಗಿ ಅವ್ನು ಕೇಳಿ ಒಂದ್ಸಲಿ ಅದೇನು ಆನ್ಸರ್ ಕೊಡ್ತಾರೆ ನೋಡೋಣ. ಜನ ಅಲಿತಾ ಇದ್ದಾರೆ. ಇಷ್ಟೇ ಜನ ಅಲ್ಲ, ಸಾವಿರಾರು ಜನ ಇದ್ದಾರೆ. ಸಾವಿರಾರು ಜನ ಇದ್ದಾರೆ. ಇಲ್ಲ ಇವಾಗ ಶನಿವಾರದೊಳಗಡೆ ಏನಾದ್ರು ಆನ್ಸರ್ ಕೊಟ್ಟಿಲ್ಲ ಅಂದ್ರೆ ನಾನು ಬರೋ ಶನಿವಾರದೊಳಗಡೆ ಆನ್ಸರ್ ಕೊಟ್ಟಿಲ್ಲ, ನಾಳೆ ಸೋಮವಾರ ನಾನೇ ಕರ್ಕೊಂಡು ಬರ್ತೀನಿ. ಮಾಧ್ಯಮ ಸಮೇತ ನಾನು ಕಾರ್ಪೊರೇಷನ್ ಬರುತ್ತೆ. ಕಾರ್ಪೊರೇಷನ್ ಕಸ ಹಾಕಲ್ಲ. ಬಂದೆ ಫೀಲ್ಡ್ ನೋಡಿ ಒಂದು ನಾತ ಹೊಡಿತಾ ಇದ್ದಂದ್ರೆ ಹಂಗೆ ನಾತ ಹೊಡೆಯಲ್ಲ. ಮನೆ ಪಕ್ಕದಲ್ಲಿ ಇರ್ಬೇಕೋ ಇರಬಾರ್ದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಇದು ಮಾಡ್ತಾರೆ ಗೊತ್ತಾ? ಅದೆಲ್ಲ ನೀವು ಬಂದು ನೋಡ್ಬೇಕು ತಾನೆ, ಸರ್ವೆ ಮಾಡ್ಬೇಕು ತಾನೆ. ಏನ್ ಮಾಡ್ತಾ ಇದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ನೀವು ಬಂದು ನೋಡಿದ್ರೆ ತಾನೇ ಗೊತ್ತಾಗುತ್ತೆ. ನೀವು ಬರ್ದಿರ ನೀವು ಒಳಗಡೆ ಕೂತಿದ್ರೆ ಅದಾಗಲ್ಲ, ಅದು ಕೆಲಸನೇ ಆಗಲ್ಲ. ನೀರು ಬರ್ತಾ ಇದೆಯಾ, ಏನ್ ಮಾಡ್ತಾ ಇದ್ದಾರೆ, ಕಾರ್ಪೊರೇಷನ್ ಕಸ ಹಾಕ್ತಾ ಇದಾರೆ ಇಲ್ವಾ ಅಂತ ಬಂದು ಚೆಕ್ ಮಾಡ್ಬೇಕು. ಕಮ್ದವ್ರು ಲೈಟ್ ಆಗ್ತಾ ಇದೆ ಏನು ಬಂದು ನೋಡ್ದಿರ ನೀವು ಒಳಗಡೆ ಕೂತ್ಕೊಂಡಿದ್ರೆ ಹೆಂಗ್ ಸರ್ ಆಗುತ್ತೆ? ನೀವು ಬಂದು ಪ್ರೆಸರ್ ಮಾಡಿದ್ರೆ ತಾನೆ ಅಲ್ಲಿ ಗೊತ್ತಾಗುತ್ತೆ. ದುಡ್ಡು ಮಾತ್ರ ಈಸ್ಕೊಂತಾರೆ, ನೀರು ಮಾತ್ರ ಕಂಪಲ್ಸರಿ ಬರಲ್ಲ, ನಾವು ಕೊಡ್ಬೇಕು. ಕೊಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬಂದು ಜಗಳ ಮಾಡ್ತಾರೆ. ನೀರು ಬಿಡೋದು ಏನ್ ಮಾಡೋದು ನಾವು? ಕಿತ್ತಾಕ್ತೀನಿ ಅಂತ ಮೋಟ್ರುಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಹೋಗ್ತಾ ಇತ್ತು. ನಾವು ಬಡವರು, ಟ್ಯಾಂಕಿ ಇಲ್ಲ ಏನಿಲ್ಲ, ನಾವು ಏನು ಸರ್ ಮಾಡೋದು? ಬಂದು ನೋಡಿ ನಮ್ಮ ಮನೇಲಿ ಬಕೆಟ್ಗಳಿದೆ, ನಾವು ಟ್ಯಾಂಕಿ ಹೊಡ್ತಿಲ್ಲ ಏನಿಲ್ಲ, ಬಿಲ್ಡಿಂಗ್ ಮಾತ್ರ ನೀರು ಹೋಗ್ತೈತೆ. ಕೇಳಕ್ ಹೋದ್ರೆ ನೀವು ಯಾರು ಬಂದು ಕೇಳಕ್ಕೆ, ಅವರೇ ಬಂದು ಕೇಳಿಲ್ಲ ಅಂತ ಮಾತಾಡ್ತಾರೆ. ಏನು ಮಾತಾಡೋದು ನಾವು? ಇಲ್ಲ ಬನ್ನಿ ನಾವು ತೋರಿಸ್ತೀನಿ, ಎಲ್ಲೆಲ್ಲಿ ಟ್ಯಾಂಕಿ ಮೋಟ್ರುಗಳಿದ್ದಾವೆ ಬನ್ನಿ ತೋರಿಸ್ತೀನಿ, ಈಗಲೇ ಬಂದು ಕಿತ್ತಾಕ್ರಿ, ಇಲ್ಲ ಬಂದು ಇದು ಮಾಡಿರಿ ಅಷ್ಟೇ ನಮ್ಗೆ ಹೇಳೋದು. ನಮ್ಗೆ ನೀರು ಸೌಕರ್ಯ ಬೇಕು, ಕಸ ಕ್ಲೀನ್ ಆಗಿರಬೇಕು, ಮಕ್ಳು ಮರಿಗೆ ಒಳ್ಳೇದಾಗಬೇಕು, ಅಷ್ಟೇ ನಮ್ಗೆ ಬೇಕಾಗಿರೋದು. ನೀರು ನಾವು ಎಲ್ಲಿ ತರೋದು ಹೇಳಿ? ಇಲ್ಲ ಸರ್, ನಾವು ನೋಟ್ ಡೌನ್ ಮಾಡ್ಕೊಂಡಿದ್ವಿ, ಮಾಡಿ ಅವ್ರು ಸಂಬಂಧಪಟ್ಟರೆ ಇದು ಮಾಡಿ ಗಲಾಟೆ ಮಾಡಿ ನಾವು ಎಷ್ಟು ತರಿಸಿದ್ದೀವಿ, ಬೋರ್ಗಳು ಹಾಕ್ಸಿದ್ದೀವಿ. ನಮ್ಗೆ ಈ ಪುರಸಭೆಯಲ್ಲಿ ಎಲ್ಲೂ ಗ್ರಾಮ ಠಾಣೆಗೆ ಒಂದು ಬೋರ್ ಹಾಕಿಲ್ಲ. ಮೀನ್ ಸರ್ಕಲ್ದಲ್ಲೇ ತೋರಿಸ್ತೀವಿ ಇಷ್ಟೆಲ್ಲ. ಈಗ ಬೆಳಗ್ಗೆ ಅಂತ ಇದ್ದ ಕಾಲದಲ್ಲಿ ಇಷ್ಟು ಬರ್ತಾ ಇದೆ ಟ್ರೈನ್ ಏನಿದೆ ಮೀನ್ ಸರ್ಕಲ್ದಲ್ಲಿ ಹಾಕಿರೋ ದಾರಿ. ಇಲ್ಲಿ ಯಾರಾದರೂ ಟೂ ವೀಲರ್ ಅಲ್ಲ ಕುಡಿಸ್ಕೊಂಡ್ಬರ್ತಾರೆ ಸಾಯಂಕಾಲ ಟೈಮ್ ಗುಡಿಗೆ ಹೋಗಿ ಡ್ಯೂಟಿಗೆ ಬರ್ಬೇಕಾದ್ರೆ ಫ್ಯಾಮಿಲಿ ಬಂದು ಒಂದು ಬ್ರೇಕ್ ಹೊಡೆದ್ರೆ ಹೆಂಗೆ ಬೀಳ್ತಾರೆ ಅವರು. ಸುಮಾರು ಜನ ಬಿದ್ದಿದ್ದಾರೆ. ಬೆಳಗ್ಗೆ ಸಾಯಂಕಾಲ ಬೀಳ್ತಾನೆ ಇರ್ತಾರೆ. ಸುಮಾರು ಜನ ಬಿದ್ದಿದ್ದಾರೆ. ನಮ್ಮ ಪುರಸಭೆ ಅಧಿಕಾರಿ ಶಾಮೀಲ್ ಆಗ್ತಿರೋ ಇದ್ರೆ ಇಷ್ಟೆಲ್ಲ ಬರೋದಿಲ್ಲ. 8 ಜನ ಫ್ಯಾಮಿಲಿ ಬಿದ್ದಿದ್ದಾರೆ. ಇಲ್ಲಿ 5-6 ಜನ ಬಿದ್ದಿದ್ದಾರೆ ದಾರ ಹಾಕಿದ್ಮೇಲೆ. ದಾರ ಹಾಕಿದ್ಮೇಲೆ ಬಿದ್ದಿರೋದು. ದಾರ ಹಾಕಿ ನಮ್ಗೆ ಚೆನ್ನಾಗಿ ಓಡಾಡ್ತಾ ಇದ್ರು ನಾವು. ನೋಡಿ ಇದು ಹಾಕ್ಬಿಟ್ಟು ನಮ್ಮನ್ನ ಬೇಗ ಗಾಡಿ ಸ್ಕಿಡ್ ಆಗುತ್ತೆ. ಹೆಂಗ್ ಆಗುತ್ತಲ್ಲಿ ಮಕ್ಕಳು ಮರಿನೆಲ್ಲ ಬಿಡಿಸ್ಕೊಂಡ್ ಬರ್ತಾರೆ. ಇಲ್ಲಿ ಕ್ವಾಲಿಟಿ ದಾರ ಅಂತಾರೆ, ಏನ್ ದಾರ ಅಂತಾರೆ ನೋಡ್ತೀವಿ. ನೋಡಿ ಎಲ್ಲಾದ್ರೂ ನೋಡಿ